ಎಲ್ರಿಗೂ ನಮಸ್ತೆ. ಓದ್ತಾ ಇರೋ ಪುಸ್ತಕದ ಹೆಸರು ಕಲಿಸು ಗುರುವೆ ಕಲಿಸು, ದ ಬೆಸ್ಟ್ ಟೀಚರ್ ಕಲಿಸು ಗುರುವೆ ಕಲಿಸು, ಡಾಕ್ಟರ್ ವಿರೂಪಾಕ್ಷ ದೇವರಮನೆ ಸರ್ ಬರ್ದಿರುವಂತದ್ದು. ಸೊ ನಿನ್ನೆ ಮೊನ್ನೆಯಿಂದ ನಾವು ನೋಡ್ತಾ ಇದ್ವಿ ಮಕ್ಕಳಲ್ಲಿ ಯಾಕೆ ಮಕ್ಕಳು ಅಗೌರವ ಮತ್ತೆ ಹಠಮಾರಿತನದಿಂದ ಇರ್ತಾರೆ ಅಂತ ಹೇಳಿ. ಅದರಲ್ಲಿ ಈಗ ಇನ್ನೊಂದ್ ಸ್ವಲ್ಪ ವಿಚಾರನ ತಿಳ್ಕೊಳ್ಳೋಣ, ಬಹಳ ಮೆಚೂರ್ಡ್ ಆಗಿ ತಿಳ್ಕೊಳ್ಳೋಣ. ಅದೇನಂದ್ರೆ ತಪ್ಪು ಕಲ್ಪನೆ. ಏನು ಅಂದ್ರೆ ಮಕ್ಕಳಿಗೆ ತಮ್ಮ ಮಾತನ್ನು ಯಾರು ಕೇಳಿಸಿಕೊಳ್ಳುತ್ತಿಲ್ಲ ಅಥವಾ ತಮ್ಮನ್ನು ಯಾರು ನಿರಾಕರಿಸ್ತಾ ಇದ್ದಾರೆ ಅಥವಾ ಮಕ್ಕಳನ್ನ ಅವರಿಗೆ ನನ್ನನ್ನ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಅಂತ ಅನ್ಸಿದ್ರೆ ಅವರು ವಿರೋಧಾತ್ಮಕವಾಗಿ ನಡ್ಕೊಳ್ತಾರೆ, ಪ್ರತಿಭಟನೆ ಮಾಡ್ತಾರೆ. ಅವರು ಪ್ರತಿಭಟನೆ ಮಾಡೋದು ನನ್ನನ್ನು ಇವ್ರು ಅರ್ಥ ಮಾಡ್ಕೊಂತ ಇಲ್ಲ ಅಂತ ಅನ್ಸತ್ತಲ್ವಾ, ಅದಕ್ಕಾಗಿ ಮಾಡ್ತಾ ಇರ್ತಾರೆ. ಹಾಗಾಗಿ ಮಕ್ಕಳನ್ನ ನೀವು ನನ್ನನ್ನ ಅರ್ಥ ಮಾಡ್ಕೊಂತ ಇಲ್ಲ ಅಂತ ಹೇಳಕ್ಕೆ ಬರಲ್ಲ. ಅದನ್ನ ಹೇಳೋದ್ರ ಬದಲು ಅವರು ಅದನ್ನ ಭಾವನೆಗಳ ಮೂಲಕ ರಿಯಾಕ್ಟ್ ಮಾಡ್ತಿರ್ತಾರೆ. ಅದಕ್ಕೆ ಮಕ್ಕಳೊಡನೆ ನಾವು ಸರಿಯಾದ ಸಂಪರ್ಕ ಮತ್ತು ನಿನ್ನನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುತ್ತಿದ್ದೇನೆ. ಮಕ್ಕಳಿಗೆ ನನ್ನ ಅಮ್ಮಂಗೆ ನಾನೇನು ಅಂತ ಅರ್ಥ ಆಗತ್ತೆ, ಇವ್ರಿಗೆ ಹೇಳಿದ್ರೆ ಮಾತ್ರ ಈ ಪ್ರಾಬ್ಲಮ್ ಸಾಲ್ವ್ ಆಗತ್ತೆ ಅಂತ ಮಕ್ಕಳಿಗೆ ಅನ್ಸ್ಬೇಕು. ಆ ಒಂದು ನಂಬಿಕೆ, ವಿಶ್ವಾಸ, ಭರವಸೆಯನ್ನ ನಾವು ಕೊಡ್ಬೇಕು. ಅದನ್ನ ನಾವು ವಾದ ಅಂತ ಅನ್ಕೊಳ್ಳೋದ್ರ ಬದಲು ಮೃದುವಾಗಿ ಮಕ್ಕಳಿಗೆ ಸಹಾಯ ಮಾಡ್ಬೇಕಾಗತ್ತೆ. ಇದಾದ್ಮೇಲೆ ಕೌಶಲ್ಯದ ಕೊರತೆ. ಮಕ್ಕಳಲ್ಲಿ ಏನ್ ಗೊತ್ತಾ, ಕೆಲವು ಮಕ್ಕಳುಗಳಿಗೆ ಭಾವನಾತ್ಮಕವಾಗಿ ನನ್ನೊಳಗಡೆ ಏನ್ ನಡೀತಾ ಇದೆ, ನನ್ನೊಳಗಡೆ ಏನ್ ಭಾವನೆ ಇದೆ, ನನಗೆ ಕೋಪ ಹೆಂಗ್ ವ್ಯಕ್ತಪಡಿಸ್ಬೇಕು, ನನಗೆ ಬೇಕಾಗಿರೋದನ್ನ ಹೇಗ್ ಕೇಳ್ಬೇಕು, ನನಗೆ ಕೊಟ್ಟಿಲ್ಲ ಅಂದ್ರೆ ನಾನು ಅದನ್ನ ಯಾವ ತರ ಕೇಳಿ ತಗೋಬೇಕು, ಈ ತರದನ್ನ ಎಕ್ಸ್ಪ್ರೆಸ್ ಮಾಡಕ್ ಬರ್ತಾ ಇರೋದಿಲ್ಲ. ಅಂದ್ರೆ ಭಾವನೆಯನ್ನ ಅವ್ರಿಗೆ ಹೇಳಕ್ ಬರ್ತಾ ಇರೋದಿಲ್ಲ, ಗುರ್ಸೋಕ್ ಬರ್ತಾ ಇರೋದಿಲ್ಲ, ಹೇಳಕ್ ಬರ್ತಾ ಇರೋದಿಲ್ಲ. ಅಂತ ಮಕ್ಳು ಒಂದೊಂದ್ ಟೈಮ್ ಕಿರ್ಚಾಡ್ತಾರೆ, ಕೂಗಾಡ್ತಾರೆ. ಆದ್ರೆ ಆ ಮಕ್ಳಿಗೆ ಇದು ಈ ಭಾವನೆ, ಹಿಂಗೆ ಕೇಳೋದ್ರ ಬದಲು ಹಿಂಗ್ ಕೇಳಿದ್ರು ಆಗತ್ತೆ, ನಾನು ಈ ತರ ಸಿಡಿಮಿಡಿ ಅನ್ಕೊಳ್ಳೋದ್ರ ಬದಲು, ಕಿರಿಕಿರಿ ಮಾಡ್ಕೊಂಡು ಕೂಗಾಡೋದ್ರ ಬದಲು ನಾನು ಈ ತರ ಹೇಳಿದ್ರೆ ಇವ್ರಿಗೆ ಅರ್ಥ ಆಗತ್ತೆ ಅಂತ ಅವ್ರಿಗೆ ಆ ಸ್ಕಿಲ್ ಡೆವಲಪ್ ಆಗೋದಕ್ಕೆ ಕೆಲವು ಮಕ್ಳಿಗೆ ಟೈಮ್ ಇರ್ಬೋದು. ಆದ್ರೆ ಅದು ಆಗತ್ತೆ. ಅದು ಅವರು ವಿರೋಧ ಪಡಿಸ್ತಾ ಇರೋದಲ್ಲ, ಅವ್ರಿಗೆ ಕೌಶಲ್ಯದ ಕೊರತೆ ಇರಬಹುದು ಅಂತ ಹೇಳ್ತಿದ್ದಾರೆ. ಸೊ ಫೈನಲ್ ಆಗಿ ಏನ್ ಮೆಸೇಜ್ ಕೊಡ್ತಾ ಇದ್ದಾರೆ ಅಂತ ಅಂದ್ರೆ, ವಿರೋಧಾತ್ಮಕ ನಡವಳಿಕೆ ಅಥವಾ ವಿರೋಧಾತ್ಮಕ ನಡವಳಿಕೆ ಕೆಟ್ಟ ವರ್ತನೆ ಅಲ್ಲ. ಅಂದ್ರೆ ಮಕ್ಕಳ ಒಂದು ನಡವಳಿಕೆ ಏನಿದೆ, ಅದು ಏನ್ ಮಕ್ಕಳು ಹಠ ಮಾಡ್ತಿದ್ದಾರೆ, ಆತಂಕ, ಅವ್ರು ಏನ್ ಹಂಗೆಲ್ಲ ಕಿರ್ಚಾಡ್ತಿದ್ದಾರೆ, ಕೂಗಾಡ್ತಿದ್ದಾರೆ, ಅದು ಕೆಟ್ಟ ವರ್ತನೆ ಅಲ್ಲ. ನಮ್ಮ ಮಗು ಕೆಟ್ಟೋನಲ್ವೇ ಅಲ್ಲ. ಅದು ಅತಿಯಾದ ಆತಂಕದ ಪ್ರಕಟಿತ ರೂಪ ಆಗಿರ್ಬೋದು, ಅದು ವ್ಯಕ್ತಪಡಿಸಲಾಗದ ಭಾವನೆ ಆಗಿರ್ಬೋದು, ಪೂರೈಸಿದ ಅಗತ್ಯಗಳು ಮತ್ತು ಕೌಶಲ್ಯಗಳ ಕೊರತೆಯಿಂದಾಗಿರಬಹುದು. ಅಂದ್ರೆ ಕೊರತೆ ಇರ್ಬೋದು ಕೌಶಲ್ಯದಲ್ಲಿ, ಅಥವಾ ಏನೋ ಪೂರೈಸಕ್ ಆಗ್ತಾ ಇಲ್ದೇ ಇರ್ಬೋದು, ಆ ಟೈಮಲ್ಲಿ ಏನೋ ಬೇಕಿರ್ಬೋದು ಅವ್ರಿಗೆ, ಅದನ್ನ ಹೇಳಕ್ ಬರ್ದೇ ಇರ್ಬೋದು. ಇವೆಲ್ಲವೂ ಆಗಿರ್ಬೋದು. ಅದಕ್ಕೆ ನಾವು ಸಹಾಯ ಮಾಡುವ ಅನುಭೂತಿ, ಮಾರ್ಗದರ್ಶನ ಮತ್ತು ಬೆಂಬಲದೊಂದಿಗೆ ಮಕ್ಕಳಿಗೆ ನಾವು ಅವ್ರಿಗೆ ಸ್ಪಂದಿಸ್ಬೇಕು. ಹೆಚ್ಚಿನ ಸಂದರ್ಭದಲ್ಲಿ ಪ್ರತಿಭಟನೆಯನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳಲಾಗತ್ತೆ. ನಿಮ್ಮನ್ನೇ ನೀವು ಕೇಳ್ಕೊಳ್ಳಿ. ಇವಾಗ ಎಷ್ಟೋ ಸಲ ನಮ್ಮನ್ನೇ ಯಾರು ಅರ್ಥ ಮಾಡ್ಕೊಳ್ಳಲ್ಲ ಅಂತ ಹೇಳಿ ನಮಗೆ ಹೆಂಗಾಗತ್ತೋ ಹಂಗೆ ಅವ್ರಿಗೂ ಆಗತ್ತೆ. ಹಾಗಾಗಿ ಮಕ್ಕಳ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳಕ್ಕೆ ನಾವೆಲ್ಲರೂ ಕೂಡ ಕಲಿಬೇಕಾಗಿದೆ. ಈ ಪ್ರತಿಭಟನೆಯು ಸುಪ್ತವಾಗಿರುವ ಆತಂಕದ ಪ್ರತೀಕವಾಗಿರಬಹುದೇ, ಅಥವಾ ಸಹಾನುಭೂತಿ ಮತ್ತು ಬೆಂಬಲ ನೀಡುವ ಪ್ರತಿಭಟನೆಯ ಹಿಂದಿನ ಸತ್ಯವನ್ನು ಬಹಿರಂಗಪಡಿಸ್ತಾ ಇದೆ. ಅಂದ್ರೆ ಮಕ್ಕಳು ನಮಗೆ ಈ ರೀತಿನೂ ಹೇಳ್ತಾ ಇರ್ಬೋದು, ನೀವು ಸ್ವಲ್ಪ ಸಹಾನುಭೂತಿ, ಬೆಂಬಲ ತೋರಿಸೋ ರೀತಿನ ಕಲ್ತ್ಕೊಳ್ಳಿ ಅನ್ನೋದನ್ನ ಅವರು ನಮ್ಗೆ ತಿಳಿಸ್ತಾ ಇರಬಹುದು. ಹಾಗಾಗಿ ಮಕ್ಕಳ ಮನಸ್ಸನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಖಂಡಿತ ಮಕ್ಕಳು ನಮ್ಮ ಮನಸ್ಸನ್ನ ಅರ್ಥ ಮಾಡ್ಕೊಳ್ತಾರೆ. ನಾವು ಶಿಸ್ತು ಎಂದರೆ ಕಲಿಸು ಎಂದರ್ಥ. ಎಷ್ಟು ಚೆನ್ನಾಗಿದೆ ನೋಡಿ. ಶಿಸ್ತು ಅಂತ ಅಂದ್ರೆ ಶಿಕ್ಷೆ ಅಲ್ಲ, ಕಲ್ಸೋದು ಅಂತ. ಶಿಸ್ತಿನಿಂದ ಉತ್ಸಾಹ ಕುಂದೋಗುತ್ತೆ ಅಂದ್ರೆ ಅದು ಶಿಕ್ಷೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಇನ್ನೊಂದು ನಿಮಿಷ. ಸೊ ನಾವು ಶಿಸ್ತನ್ನ ಕಲಿಸ್ಬೇಕು, ಆದ್ರೆ ಅದು ಮಕ್ಕಳಿಗೆ ಶಿಕ್ಷೆ ಆಗ್ಬಾರ್ದು. ಹಾಗಾಗಿ ನಾವು ಡಿಸಿಪ್ಲಿನ್ ಹೇಳ್ಕೊಡ್ಬೇಕು. ಆದ್ರೆ ಮಕ್ಕಳಿಗೆ ಡಿಸಿಪ್ಲಿನ್ ಹೇಳ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರನ್ನ ಪನಿಷ್ಮೆಂಟ್ ಮಾಡಬಾರ್ದು ಅಂತ ಹೇಳ್ತಿದ್ದಾರೆ. ಸೊ ಎಷ್ಟೆಲ್ಲ ತಿಳ್ಕೊಳ್ಳೋದಿದೆ ಅಲ್ವಾ. ಇದೆಲ್ಲ ಎಲ್ಲಾ ಪೇರೆಂಟ್ಸು, ಎಲ್ಲಾ ಟೀಚರ್ಸು ಕಲ್ತ್ಕೊಂಡ್ಬಿಟ್ರೆ ನಮ್ಮ ಮಕ್ಕಳೆಲ್ಲ ಹೆಂಗಿರ್ತಾರೆ? ಖುಷಿಯಾಗಿರ್ತಾರೆ. ಹೆಂಗಿರ್ತೀರಾ? ಖುಷಿಯಾಗಿರ್ತೀರಾ. ಅಂಡ್ ನೀವು ಇದನ್ನೆಲ್ಲ ಕಲ್ತ್ಕೊಂಡ್ರೆ ನೀವು ಕೂಡ ನೆಕ್ಸ್ಟ್ ನಿಮ್ಗಿಂತ ಚಿಕ್ಕವ್ರ ಜೊತೆಗೆಲ್ಲ ಹೀಗೆ ಅರ್ಥ ಮಾಡ್ಕೊಳ್ತೀರ ತಾನೆ? ಸೊ ಹಾಗಾಗಿ ನಾವು ಮಕ್ಕಳ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋ ಅಂತಹ ಡಾಕ್ಟರ್ಸ್ ಆಗಬೇಕು, ಸೈಂಟಿಸ್ಟ್ ಆಗಬೇಕು, ಮಕ್ಕಳ ಭವಿಷ್ಯವನ್ನ ರೂಪಿಸೋ ಅಂತಹ ಇಂಜಿನಿಯರ್ಸ್ ಆಗಬೇಕು,
ಪರ್ಫೆಕ್ಟ್ ಆಗಿ ನಾವಿದ್ರೆ ಪರ್ಫೆಕ್ಟ್ ಫ್ಯೂಚರ್ನ ನಾವು ಮಕ್ಕಳಿಂದ ಕ್ರಿಯೇಟ್ ಮಾಡಿಸ್ಬೋದು. ಸೊ ಈಗ ಎಲ್ಲರೂ ಕೂಡ ಒಂದು ಕಮೆಂಟ್ ಮಾಡಿ, ನಾನು ನನ್ನ ಮಗುವಿಗೆ ಪ್ರೀತಿಯಿಂದ ಶಿಸ್ತನ್ನು ಕಲಿಸುತ್ತೇನೆ, ನಾನು ನನ್ನ ಮಗುವಿಗೆ ಪ್ರೀತಿಯಿಂದ ಶಿಸ್ತನ್ನು ಕಲಿಸುತ್ತೇನೆ ಅಂತ ಕಮೆಂಟ್ ಮಾಡಿ. ಖಂಡಿತ ಶಿಸ್ತು ಯಾವತ್ತೂ ಕೂಡ ಕಲಿಕೆ ಆಗಿರಬೇಕು, ಶಿಕ್ಷೆ ಆಗಿರಬಾರ್ದು. ಥ್ಯಾಂಕ್ ಯು. ಭಾವನೆಗಳು ಬಂದು ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗಿದೆ. ಒಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬ ಕಾಂಪ್ಲಿಕೇಟ್ ಅಂದ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ ಮೇಲೆ ತುಂಬ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯಿತು. ಆ್ಯಕ್ಚುಲ್ ಆಗಿ ನಂಗೆ ತುಂಬ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೇಂಜ್ ಆಗ್ತಿದ್ದೀನಿ, ನಾನು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಎಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯುಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ. ಸೊ ಬನ್ನಿ ಭಾವನೆಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೋ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.